ಘಟನೆ ನಡೆದ ಸಮಯ ರಾತ್ರಿ 12:30. ಮಳೆ ಬಿದ್ದಿದ್ದ ರಾತ್ರಿ. ರಸ್ತೆ ಸಂಪೂರ್ಣ ನಿಶ್ಶಬ್ದ. ಆಟೋ ಚಾಲಕನ ಹೆಸರು ರವಿ. ಹೆಸರು ಬದಲಾಯಿಸಲಾಗಿದೆ. ರವಿ ಸುಮಾರು 15 ವರ್ಷಗಳಿಂದ ಆಟೋ ಓಡಿಸುತ್ತಿದ್ದ. ಅವನು ದೆವ್ವ ಭೂತ ಅಂತ ನಂಬೋದಿಲ್ಲ. ಆ ದಿನವೂ ಹಾಗೆ ಕೊನೆಯ ಟ್ರಿಪ್ ಮಾಡಿ ಮನೆಗೆ ಹೋಗೋಣ ಅಂತ ನಿಂತಿದ್ದ. ಅಷ್ಟರಲ್ಲಿ ಅಚಾನಕ್ ಬಂದ ಪ್ಯಾಸೆಂಜರ್. ರಸ್ತೆ ಬದಿಯಲ್ಲಿ ಬಿಳಿ ಸೀರೆ ಹಾಕಿದ ಮಹಿಳೆ. ತಲೆ ಸಂಪೂರ್ಣ ಕೂದಲು ಮುಚ್ಚಿಕೊಂಡು ನಿಂತಿದ್ದಳು. ದೇಹದಿಂದ ನೀರು ಸೋರುತ್ತಿತ್ತು. ಕಾರ್ಕಳಕ್ಕೆ ಬರ್ತೀರಾ ಅಂತ ನಿಧಾನವಾಗಿ ಕೇಳಿದಳು. ರವಿ ಸ್ವಲ್ಪ ಹಿಂಜರಿದ. ಆದರೆ ಮನುಷ್ಯತ್ವದಿಂದ ಬನ್ನಿ ಅಂತ ಹೇಳಿದ. ಅವಳು ಆಟೋ ಹಿಂಬದಿ ಕೂತಳು. ಆದರೆ ಆಟೋ ಕನ್ನಡಿಯಲ್ಲಿ ನೋಡಿದಾಗ ಅವಳ ಮುಖ ಸಂಪೂರ್ಣ ಕಾಣಲಿಲ್ಲ. ಕಣ್ಣು ಮಾತ್ರ ಅಸಹಜವಾಗಿ ಹೊಳೆಯುತ್ತಿತ್ತು. ವಿಚಿತ್ರ ಪ್ರಯಾಣ. ಆಟೋ ಮುಂದೆ ಹೋಗ್ತಿದ್ದಂತೆ ರಸ್ತೆ ಉದ್ದವಾಗುತ್ತಾ ಹೋಯಿತು. ಸಾಮಾನ್ಯವಾಗಿ 10 ನಿಮಿಷದ ದಾರಿ 30 ನಿಮಿಷವಾದ್ರೂ ಮುಗಿಯಲೇ ಇಲ್ಲ. ರವಿ ಕೇಳಿದ, ಅಕ್ಕ, ಇನ್ನು ಎಷ್ಟು ದೂರ? ಅವಳು ಉತ್ತರಿಸಿದಳು, ನೀನು ಹೋಗೋ ಜಾಗಕ್ಕೆ ಹೋಗ್ತಿದೀಯಾ? ಆ ಮಾತು ಕೇಳಿ ರವಿಗೆ ದೇಹ ಸಂಪೂರ್ಣ ತಣ್ಣಗಾಯಿತು. ಸತ್ಯ ಹೊರಬಂದ ಕ್ಷಣ. ಹಳೆಯ ಸ್ಮಶಾನ ರಸ್ತೆಗೆ ಬಂದಾಗ ಆಟೋ ಏಕಾಏಕಿ ನಿಂತು ಹೋಯಿತು. ರವಿ ಹಿಂದೆ ತಿರುಗಿ ನೋಡಿದ. ಆಟೋ ಹಿಂಬದಿ ಯಾರೂ ಇರಲಿಲ್ಲ. ಆದ್ರೆ ಆಟೋ ಸೀಟು ಇನ್ನೂ ತೇವವಾಗಿತ್ತು. ಬಿಳಿ ಸೀರೆಯ ನೀರಿನ ಗುರುತು, ಕೂದಲಿನ ಒಂದು ಗುಚ್ಛ. ಅಷ್ಟರಲ್ಲಿ ಅವನ ಕಿವಿಗೆ, ನಾಳೆಯೂ ಇದೇ ಸಮಯಕ್ಕೆ ಬರ್ತೀನಿ ಅಂತ ಹೆಣ್ಣಿನ ಧ್ವನಿ ಕೇಳಿಸಿತು. ನಂತರ ಏನಾಯಿತು? ರವಿ ಆಟೋ ಬಿಟ್ಟು ನೇರವಾಗಿ ಹತ್ತಿರದ ದೇವಸ್ಥಾನಕ್ಕೆ ಓಡಿದ. ಮಂತ್ರ ಹಾಕಿಸಿಕೊಂಡ. ಆ ರಸ್ತೆಗೆ ರಾತ್ರಿ ಹೋಗೋದು ಬಿಟ್ಟ. 3 ತಿಂಗಳು ಆಟೋ ಕೂಡ ಓಡಿಸಲಿಲ್ಲ. ಇಂದಿಗೂ ಆ ರಸ್ತೆಯಲ್ಲಿ ರಾತ್ರಿ 12 ನಂತರ ಯಾರೂ ಆಟೋ ನಿಲ್ಲಿಸೋದಿಲ್ಲ. ಸ್ಥಳೀಯರು ಹೇಳೋದು, ಅದು ವರ್ಷಗಳ ಹಿಂದೆ ಆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತ ಮಹಿಳೆಯ ಆತ್ಮ ಇನ್ನೂ ಲಿಫ್ಟ್ ಕೇಳ್ತಾಳೆ ಅಂತೆ. ಅಂತಿಮ ಮಾತು, ಈ ಕಥೆ ಕೇವಲ ಕಲ್ಪನೆ ಅಲ್ಲ ಅಂತ ಅನೇಕ ಆಟೋ ಚಾಲಕರು ಒಂದೇ ರೀತಿಯ ಅನುಭವ ಹೇಳಿರುತ್ತಾರೆ. ರಾತ್ರಿ ಒಬ್ರೇ ಇದ್ದಾಗ ಬಿಳಿ ಸೀರೆ, ಶಾಂತ ಧ್ವನಿ, ಹಳೆಯ ರಸ್ತೆ ಇವೆಲ್ಲ ಕಂಡ್ರೆ ಆಟೋ ನಿಲ್ಲಿಸಬೇಡಿ.